ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರೋದು ವಚನ ಯಾವುದೆಂದರೆ, ನಮ್ಮ ದೇವರು ಎಲ್ಲವನ್ನೂ ನೋಡುವ ದೇವರು. ನಾವು ಸಿಕ್ ಬೆಡಲ್ಲಿ ಬಿದ್ದಾಗ ಇಷ್ಟೋ ಸಮಯದಲ್ಲಿ ನಾವು ನೋಡ್ತೇವೆ, ನಮ್ಮ ಕುಟುಂಬದವರು ನೋಡಲಿಕ್ಕೆ ಬರೋದಿಲ್ಲ. ಹಾಸ್ಪಿಟಲ್ಸ್ಗೆ ಹೋದಾಗ ಕೆಲವು ಸರ್ತೆ ಅವ್ರು ಹೇಳ್ತಾರೆ, ನಮಗೆ ರೋಗ ಇರುವ ಕಾರಣ ನಮ್ಮ ಫ್ಯಾಮ್ಲಿ ನಮ್ಮನ್ನು ಬಿಟ್ಟಿದ್ದಾರೆ. ನಾವು ಆರ್ಫನೇಜಸ್ಗೆ ಹೋಗ್ತೇವೆ, ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ತಂದೆ ತಾಯಿ ಏನು ಮಾಡಿದ್ದಾರೆ, ಬೇಡ ಅಂತೇಳಿ ಅವರನ್ನು ಬಿಟ್ಟಿದ್ದಾರೆ. ಓಲ್ಡ್ ಏಜ್ ಹೋಮ್ಗೆ ಹೋಗ್ತವೆ, ಅಲ್ಲಿ ತಂದೆ ತಾಯಿ, ವಯಸ್ಸಾದ ತಂದೆ ತಾಯಿಗಳು ಅವರು ಮಕ್ಕಳನ್ನು ಅಷ್ಟು ಪ್ರೀತಿ ಮಾಡಿ, ಪ್ರಿಯರೇ, ಸುಮ್ಮನೆ ಮಕ್ಕಳ ಮೇಲೆ ದೊಡ್ಡದಾಗೋದಿಲ್ಲ. ಒಂದು ತಾಯಿ ಮಗುವನ್ನು 9 ತಿಂಗಳು ಅವಳು ಪ್ರೆಗ್ನೆಂಟ್ ಆದ ಸಮಯದಿಂದ ಅವಳು ಮಗುವನ್ನು ಹೆರುವವರೆಗೆ ಅವಳ ಪರ್ಸ್ನಲಿ ಏನೇನೋ ದಾಟಿ ಹೋಗ್ತಾಳೆ. ಅದ ನಂತರ ಆ ಮಗುವನ್ನು ಅವರು ಇಷ್ಟು ಕಷ್ಟಪಟ್ಟು ಬೆಳೆಸ್ತಾರೆ. ಆದರೆ ಮಕ್ಕಳು ಬೆಳೆಸಿ ಒಳ್ಳೆ ಸ್ಥಾನಮಾನ ಅವ್ರಿಗೆ ಬಂದ ನಂತರ ತಂದೆ ತಾಯಿನ ತಗೊಂಡೋಗಿ ಅನಾಥಾಶ್ರಮಲ್ಲಿ ಆಗ್ತವೆ. ಈ ಎಲ್ಲ ಸಂಗತಿಗಳು ನಾವು ನೋಡ್ತೇವೆ. ಮನಸ್ಸು ಮುರಿದು ಹೋಗಿರ್ತದೆ. ಇಷ್ಟೋ ಸಮಯ ಓಲ್ಡ್ ಏಜ್ ಹೋಮ್ಸ್ಗೆ ಹೋದಾಗ ನಾವು ನೋಡ್ತೇವೆ, ಆ ವಯಸ್ಸಾದ ತಂದೆ ತಾಯಿ ಏನು ಅಪೇಕ್ಷೆ ಮಾಡ್ತಾರೇನೆಂದರೆ, ನಮ್ಮ ಮಕ್ಕಳು ನಮ್ಮ ಹತ್ರ ಬರಬೇಕು, ನಮ್ಮ ಮಕ್ಕಳು ನಮ್ಮ ಹತ್ರ ಸಮಯವನ್ನು ಕಳೀಬೇಕು, ನಮ್ಮ ಮಕ್ಕಳು ಬಂದು ನಮ್ಮನ್ನು ನೋಡಬೇಕು. ಆದರೆ ಪ್ರಿಯರೇ, ಆ ಮಕ್ಕಳು ಬರಲ್ಲ, ಆದರೆ ದೇವರು ಅವರನ್ನು ನೋಡ್ತಾನೆ ಇರ್ತಾರೆ. ಎಲ್ಲರೂ ಕೈ ಬಿಡ್ಬೋದು, ಆದರೆ ನಮ್ಮ ಸ್ವಾಮಿ ಕೈ ಬಿಡುವುದಿಲ್ಲ. ಅವರ ದೃಷ್ಟಿ ಯಾವಾಗಲೂ ನಮ್ಮ ಮೇಲೆ ಇದ್ದೇ ಇದೆ. ಅದಕ್ಕೆ ಆತನ ನಾಮಕ್ಕೆ ಸ್ತೋತ್ರ. ಇನ್ನೊಂದು ವಚನ ದೇವರ ವಾಕ್ಯದಲ್ಲಿ, ದ ಬುಕ್ ಆಫ್ ಎಕ್ಸೋಡಸ್, ವಿಮೋಚನಾ ಕಾಂಡ, ಅದ 3ನೇ ಅಧ್ಯಾಯ, ಎಕ್ಸೋಡಸ್ ಚಾಪ್ಟರ್ 3 and verse 7. ಇಲ್ಲಿ ಸ್ವಾಮಿ ಒಂದು ಮಾತು ಹೇಳ್ತಾರೇನೆಂದರೆ, ಆ್ಯಂಡ್ ದ ಲಾರ್ಡ್ ಸೆಡ್, ಐ ಹ್ಯಾವ್ ಶ್ಯೂರ್ಲಿ ಸೀನ್ ದ ಎಫ್ಲಿಕ್ಷನ್ ಆಫ್ ಮೈ ಪೀಪಲ್ ವಿಚ್ ಆರ್ ಇನ್ ಈಜಿಪ್ಟ್. ದೇವರ ವಾಕ್ಯ ಹೇಳುತ್ತೆ ಅಂದರೆ, ನಾನು ಖಂಡಿತವಾಗಿ ನನ್ನ ಜನರ, ಐಗುಪ್ತ ದೇಶದಲ್ಲಿ ಇರುವ ನನ್ನ ಜನರ ಪರಿಸ್ಥಿತಿಯನ್ನು, ಅವರ ದುರವಸ್ಥೆಯನ್ನು ನಾನು ನೋಡಿದ್ದೇನೆ. ಪ್ರಿಯರೇ, ಈ ವಾಕ್ಯ ಇವತ್ತು ನನಗೆ ಕಂಫರ್ಟ್ ಕೊಡ್ತಾ ಇದೆ. ಈ ವಾಕ್ಯ ಇವತ್ತು ನಿಮಗೆ ಎನ್ಕರೇಜ್ಮೆಂಟ್ ಆಗಲಿ. ಏನೆಂದರೆ, ನಮ್ಮ ದುರವಸ್ಥೆ, ಹಾಗರಿನ ಒಂದು ದುರವಸ್ಥೆ ಇತ್ತು, ಲಿಯಾದು ಒಂದು ದುರವಸ್ಥೆ ಇತ್ತು. ಇವತ್ತು ನೀವು ದಾಟಿ ಹೋಗೋದು ದುರವಸ್ಥೆ ಇರ್ಬೋದು. ಕೆಲವು ಏರಿಯಾದಲ್ಲಿ ನಮಗೆ ಹೇಳಿಕೊಳ್ಳದ ಒಂದು ಸಂಕಟ ಇರ್ಬೋದು. ಪ್ರಿಯರೇ, ನಾವು ಹಗಲಿರುಳು ದೇವರನ್ನೇ ದೃಷ್ಟಿಸ್ತಾ ಇದ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಆದರೆ ದೇವರೇನು ಹೇಳ್ತಾರೆ ಗೊತ್ತಾ, ನಿಮ್ಮ ದುರವಸ್ಥೆಯನ್ನು ನಾನು ನೋಡಿದ್ದೇನೆ. ನಮ್ಮ ದೇವರು ಯಾರು ಗೊತ್ತಾ ಪ್ರಿಯರೇ, ಎಲ್ಲವನ್ನೂ ನೋಡುವ ದೇವರಂತ ಅವ್ರಿಗೆ ಹೆಸರಿದೆ ನಿಜ. ಆದರೆ ಎಲ್ಲವನ್ನೂ ನೋಡಿ, ಓ ದಿಸ್ ಸಿಚುವೇಶನ್ ಇಸ್ ಟೂ ಹಾರ್ಡ್ ಫಾರ್ ಮೀ ಟು ಸಾಲ್ವ್ ಅಂತ ಹೇಳುವುದಿಲ್ಲ. ಏನು ಹೇಳ್ತಾರೇನೆಂದರೆ, ನಿನ್ನ ದುರವಸ್ಥೆ ಇದೆಯಲ್ಲ, 430 ವರ್ಷ ಇವರು ಬಿಟ್ಟು ಕೆಲಸ ಮಾಡಿಕೊಂಡು ಆ ಫರೋ ಕಲೆಗೆ, ಐಗುಪ್ತರ ಕಲೆಗೆ ಇಷ್ಟೊಂದು ಹಿಂಸೆಯನ್ನು ದಾಟ್ಕೊಂಡು ಹೋಗ್ತಾ ಇರಬೇಕಾದ್ರೂ ಸಹ ಅವರು ಅಂದ್ಕೊಂಡಿರ್ಬೋದು, ಎಲ್ಲಿ ಇದ್ದಾರೆ, ವೇರ್ ಈಸ್ ದ ಗಾಡ್ ಆಫ್ ಎಬ್ರಹಾಮ್, ಐಸಕ್ ಆ್ಯಂಡ್ ಜೇಕಬ್, ವೇರ್ ಈಸ್ ದ ಗಾಡ್ ಹೂ ಪ್ರಾಮಿಸ್ಡ್ ಅಸ್, ವೇರ್ ಈಸ್ ದ ಗಾಡ್ ಹೂ ಸೆಡ್ ಹಿ ವಿಲ್ ಸೆಂಡ್ ಅಸ್ ಅ ಡೆಲಿವರರ್, ವೇರ್ ಈಸ್ ದ ಗಾಡ್ ಹೂ ಸೆಡ್ ಹಿ ವಿಲ್ ಟೇಕ್ ಅಸ್ ಟು ಅ ಪ್ರಾಮಿಸ್ಡ್ ಲ್ಯಾಂಡ್, ಈಸ್ ಹಿ ಈವನ್ ಸೀಯಿಂಗ್ ಅಸ್? We are in this situation, we are in this condition. ನಮ್ಮ ದುರವಸ್ಥೆ ಪ್ರಿಯರೇ, ಆ ವಾಕ್ಯ ಹೇಳುತ್ತೆ ದುರವಸ್ಥೆ. ಆದರೆ ದೇವರು ಸುಮ್ಮನೆ ಕೂತಿಲ್ಲ. He came down and he saw them. ಅಷ್ಟೇ ಅಲ್ಲ, ನಾವು ಆ ಕತೆ ಮುಂದೆ ನೋಡ್ತಾ ಇದ್ದೇವೆ, with the mighty hand he delivered them. With the mighty hand he delivered them. ನಿಮ್ಮದು ಏನೇ ದುರವಸ್ಥೆ ಇವತ್ತು ಇರಲಿ, ಎಂಥದೇ ಸಾಲ ನಿಮ್ಮದು ಇರಲಿ, ಎಂಥದೇ ಬಡತನ ನಿಮ್ಮದು ಇರಲಿ, ನಿಮ್ಮ ಕುಟುಂಬದಲ್ಲಿ ಎಂಥದೇ ಜಗಳ ಇರಲಿ, ಎಂಥದೇ ನೀವು ದಾಟಿ ಹೋಗ್ತಾ ಇರಬೇಕಾದ್ರೆ ಯಾರೂ ನೋಡ್ತಾ ಇಲ್ಲ. ನಮ್ಮ ಸ್ವಂತದವ್ರಿಗೆ ಗೊತ್ತಿದೆ ನಾವು ಏನನ್ನು ದಾಟಿ ಹೋಗ್ತಾ ಇದ್ದೇವೆ, ಆದರೆ ದೇ ಡೋಂಟ್ ಇವನ್ ಟಾಕ್ ಅಬೌಟ್ ದೆಮ್. ಬಟ್ ಲೆಟ್ ಅಸ್ ಬಿ ಎನ್ಕರೇಜ್, ದ ಗಾಡ್ ಹೂ ಸೀಸ್ ಎವ್ರಿಥಿಂಗ್ ವಿಲ್ ನಾಟ್ ಓನ್ಲಿ ಸಿ what we are going through, but he will make a way out. ಇನ್ನೊಂದು ಸಂಗತಿ ನಮ್ಮ ದೇವರು ನೋಡಿದ್ರಂತೆ, ಅದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ, The Gospel of Saint Mark chapter 12 verse 41 to 44, 41ರಿಂದ 44ವರೆಗೆ ಓದ್ತಾನೆ. And Jesus sat over against the treasury, and behold how the people cast money into the treasury, and many that were rich cast in much. And there came a certain poor widow, and she
threw in 2 mites which make a farthing. And he called unto his disciples and said, Verily I say unto you, that this poor widow hath cast more in than all they which cast in the treasury. ಇಲ್ಲಿ ಸಭಾಮಂದಿರದಲ್ಲಿ ಕಾಣಿಕೆಯ ಒಂದು ಬಾಕ್ಸನಲ್ಲಿ ಇಟ್ಟಿದ್ದಾರೆ. ಬಹಳ ಮಂದಿ ಬಂದು ಅಲ್ಲಿ ಅವರ ಕಾಣಿಕೆಯನ್ನು ಹಾಕ್ತಾ ಇದ್ದಾರೆ. ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅದ ಮುಂದೆನೇ ಕುತ್ಕೊಂಡು ಯಾರ್ಯಾರು ಏನೇನು ಕಾಣಿಕೆ ಹಾಕ್ತಾರೆ ಅಂತ ನೋಡ್ತಾ ಇದ್ದಾರೆ. ದಿಸ್ ಈಸ್ ವೆರಿ ಆಡ್. ಏನೆಂದರೆ ದೇವರು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಜನರು ಕಾಣಿಕೆ ಹಾಕುವುದನ್ನು ನೋಡ್ತಾ ಇದ್ದಾರೆ. ಕನ್ನಡದಲ್ಲಿ ಇದ್ದೆ ಅಂದರೆ ಕಣ್ಣೆತ್ತಿ ನೋಡ್ತಾ ಇದ್ರಂತೆ ಅವ್ರು ಕಾಣಿಕೆ ಹಾಕೋದು. ಒಂದು ಬಡಾ ವಿದ್ವೆ ಬಂದ್ಲಂತೆ. ಬಡಾ ವಿದ್ವೆ ಬಂದು ಏನು ಮಾಡಿದ್ಲೆ ಅಂದರೆ, ಅವಳ ಹತ್ರ ಇದ್ದದ್ದು ಎಲ್ಲವನ್ನೂ ತಗೊಂಡು ಬಂದು 2 mites, ಬರೇ 2 ದುಡ್ಡು, ಅದನ್ನು ಆ ಕಾಣಿಕೆಗೆ ಹಾಕಿದರು. ಆ್ಯಂಡ್ ಜೀಸಸ್ ಸೇಸ್ ದಟ್ ಶಿ ಗೇವ್ ಎವ್ರಿಥಿಂಗ್ ದ್ಯಾಟ್ ಶಿ ಹ್ಯಾಸ್. ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ಪ್ರಿಯರೇ, ನಾವು ಏನನ್ನು ಕೊಡ್ತವೋ ಅದನ್ನು ಸ್ವಾಮಿ ನೋಡ್ತಾರೆ. ನಾವು ಏನನ್ನು ಕೊಡ್ತವೋ, ಇದು ಸಹ ಆ ಕಾಂಟೆಕ್ಸ್ಟಲ್ಲಿ ಇದೆ. ಏನೆಂದರೆ, ಜೀಸಸ್ ಸಾ ವಾಟ್ ಶಿ ಗೇವ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ನೋ ದ್ಯಾಟ್ ನಾವು ಆ ಕಾಣಿಕೆಯನ್ನು ಇಷ್ಟು ಮುದುಡಿ ಮಾಡಿ, ಅದನ್ನು ಚೂರು ಮಾಡಿ, ಸಣ್ಣ ಸಣ್ಣ ಫೋಲ್ಡ್ ಮಾಡಿ ಆ ಕಾಣಿಕೆ ಚೀಲದಲ್ಲಿ ಹಾಕಿದರೂ ಸಹ ನಾವು ಏನನ್ನು ಹಾಕಿದ್ದೇವಂತ ಅವ್ರು ನೋಡ್ತಾರೆ. ಇಷ್ಟೋ ಸಮಯದಲ್ಲಿ ನಾನು ನೋಡಿದ್ದೇನೆಂದರೆ, ಎಲ್ಲಿ ಆ ನೋಟ್ ಯೂಸ್ ಆಗೋದಿಲ್ಲ, ಆ ನೋಟ್ಗೆ ವ್ಯಾಲ್ಯೂ ಇಲ್ಲ, ಯಾವ ಅಂಗಡಿಗೆ ಹೋದರೂ ಆ ನೋಟ್ ತಗೊಳ್ಳೋದಿಲ್ಲ ಅಂತ ಗೊತ್ತಾದ ಮೇಲೆ ಆ ನೋಟ್ ತಗೊಂಡು ಬಂದು ನಾವು ಕಾಣಿಕೆಯಲ್ಲಿ ಹಾಕ್ತೇವೆ. ಇದು ನಿಜವಾದ ಸಂಗತಿ, ನಾನು ನೋಡಿದ ಸಂಗತಿ. ನಾವು ಏನು ತಿಳ್ಕೊಳ್ತಾ ಇದ್ದೇವೆ ಇಲ್ಲಿ ಏನೆಂದರೆ, ನಮ್ಮ ದೇವರು ನಾವು ಹಾಕಿದ ಕಾಣಿಕೆಯನ್ನು ನೋಡುವುದಿಲ್ಲ. ರಾಂಗ್. ಹಿ ಸೀಸ್. ಅಲ್ಲಿ ಕುತ್ಕೊಂಡು ಟ್ರೆಷರಿ ಮುಂದೆನೇ ಕೂತಿದ್ರಂತೆ. ಈ ಸಿಟ್ಟಿಂಗ್ ರೈಟ್ ಇನ್ ಫ್ರಂಟ್ ಆಫ್ ದ ಟ್ರೆಷರಿ ಜಸ್ಟ್ ಟು ಸಿ ಹೂ ಇಸ್ ಪುಟ್ಟಿಂಗ್ ವಾಟ್ ಇನ್ ದ ಆಫರಿಂಗ್. ನಾವು ಏನನ್ನು ಸ್ವಾಮಿಗೆ ಕೊಡ್ತಾ ಇದ್ದೇವೆ. ಒಂದು ಕತೆ ಇವತ್ತು ಬೆಳಿಗ್ಗೆ ನಾನು ಕೇಳಿದೆ. ಒಬ್ಬ ಮನುಷ್ಯ ತುಂಬ ಸಿಕ್ಕಾದಂತೆ. ಈ ವಾಸ್ ವೆರಿ ಸಿಕ್. ಅವನಿಷ್ಟು ಸಿಕ್ಕಾದ ಏನೆಂದರೆ, ಅವನು ಉಳಿತನೋ ಇಲ್ಲೋ ಅಂತ ಆಗಿಬಿಟ್ಟಿತ್ತು. ಅದಕ್ಕೆ ಅವನ ಹೆಂಡತಿ ತುಂಬ ಪ್ರಾರ್ಥನೆ ಮಾಡ್ತಾ ಇದ್ಲಂತೆ. ಮತ್ತು ಅವಳೊಂದು ಒಳ್ಳೆ ಒಂದು ಪಾಯಸ್ ಲೇಡಿ, ರಿಲಿಜಿಯಸ್ ಲೇಡಿ ಆದ ಕಾರಣ ಅವಳು ದೇವರಿಗೆ ಒಂದು ವಾವ್ ಮಾಡಿದ್ಲಂತೆ. ಶಿ ವಾವ್ಡ್ ಅ ವಾವ್ ಟು ದ ಲಾರ್ಡ್ ಆ್ಯಂಡ್ ಸೆಡ್, ದೇವರೇ, ನನ್ನ ಗಂಡ ಗುಣ ಆದರೆ ನನಗೆ ಇರುವ ಅದು ಹಸುವನ್ನು ನಾನು ಮಾರಿ ಆ ಕಾಸನ್ನು ಆಲಯಕ್ಕೆ ಕೊಡ್ತಾನೆ, ನಿಮ್ಮ ಸೇವೆಗೆ ನನ್ನ ಹಣವನ್ನು ಕೊಡ್ತಾನೆ ಅಂತ. ಅವಳದು ವಾವ್ ಮಾಡಿದ ಮೇಲೆ, ಮಾತು ಕೊಟ್ಟ ಮೇಲೆ ಆ ಗಂಡನ ಒಂದು ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಪ್ರಾರಂಭ ಆಯ್ತು. ಸ್ವಲ್ಪನೇ ದಿನದಲ್ಲಿ ಅವನು ಸಂಪೂರ್ಣವಾಗಿ ಗುಣವಾದಂತೆ. ಇವಳಿಗೆ ಭಾಳ ಸಂತೋಷ ಆಯ್ತಂತೆ. ಅವಳು ಗಂಡ ಗುಣ ಆದ ಮೇಲೆ ಹೇಳಿದ್ಲಂತೆ, ನಾನು ಈ ಥರ ದೇವರಿಗೆ ಒಂದು ಮಾತು ಕೊಟ್ಟಿದ್ದೇನೆಂದರೆ, ನೀವು ಗುಣ ಆದರೆ ನನ್ನ ಹಸು ಇದೆಯಲ್ಲ ನಮ್ಮದು, ಅದನ್ನು ಮಾರಿ ಅದ ದುಡ್ಡನ್ನು ನಾನು ಸೇವೆಗೆ ಕೊಡ್ತಾನೆ ಅಂತ ನಾನು ಮಾತು ಕೊಟ್ಟೆ. ನೀನು ಯಾಕೆ ಅಂತ ಮಾತು ಕೊಡಬೇಕಿತ್ತು? ಇನ್ನೊಂದು 2 ದಿವಸ ಕಾಯ್ತಿದ್ರೆ ನನಗೆ ಗುಣ ಆಗ್ತಿತ್ತಲ್ಲ ಅಂದಂತೆ ಅವ. ಹೇಗೋ ಏನೇ ಇರಲಿ ರೀ, ಸೇವೆಗೆ ಕೊಡ್ತಾ ಇದ್ದಾವೆ, ನಾನು ಮಾತು ಕೊಟ್ಟಿದ್ದಾನೆ, ನಾವು ಹಂಗೆ ಮಾಡಲೇಬೇಕು ಅಂತ. ಅವರಿರೋದು ಊರ ಕಡೆ. ನಮಗೆಲ್ಲರಿಗೆ ಗೊತ್ತಿದೆ, ಊರಲ್ಲಿ ಒಂದು ದಿವಸ ಸಂತೆ ಇರುತ್ತೆ. ಊರಲ್ಲಿ ಒಂದು ದಿವಸ ಹಸುಗಳು, ಕುರಿಗಳು ಎಲ್ಲ ಮಾರಾಟ ಮಾಡುವ ದಿನದಲ್ಲಿ ಇವನ ಹಸುವನ್ನು ಮತ್ತು ಅವರ ಮನೆಯದು ಬೆಕ್ಕನ್ನು ತಗೊಂಡು ಹೋದಂತೆ ಮಾರಾಟ ಮಾಡಲಿಕ್ಕೆ. ಅಲ್ಲಿ ಹೋಗಿ ಮಾರಾಟ ಮಾಡುವಾಗ ಅವನು ಹೇಳ್ತಾ ಇದ್ದಂತೆ, ಈ ಹಸು ಬರೀ 1 ರೂಪಾಯಿಗೆ, ಈ ಹಸುವನ್ನು ನಾನು ಮಾಡ್ತಾ ಇರೋದು ಬರೀ 1 ರೂಪಾಯಿಗೆ. ಆದರೆ ಅದರ ಜೊತೆ ಒಂದೇ ಕಂಡೀಷನ್ ಏನೆಂದರೆ, ಈ ಹಸು ತಗೊಂಡವರು ಆ ಬೆಕ್ಕನ್ನು ತಗೊಳ್ಬೇಕು. ಆ ಬೆಕ್ಕುಗೆ 3,000 ರೂಪಾಯಿ. ಆ ಬೆಕ್ಕುದು ಬೆಲೆ 3,000 ರೂಪಾಯಿ, ಆದರೆ ಹಸುದು ಬೆಲೆ 1 ರೂಪಾಯಿ. ನೀವು ಯಾರೇ ಇದನ್ನು ತಗೊಂಡ್ರೆ ಆ ಬೆಕ್ಕು ತಗೊಳ್ಬೇಕು. ಯಾಕೆಂದರೆ ಆ ಬೆಕ್ಕು ಬೇರೆ ಯಾವುದೇ ಹಾಲು ಕುಡಿಯೋದಿಲ್ಲ, ಇದೇ ಹಸುದು ಹಾಲು ಕುಡಿತದಂತ. ಭಾಳ ಜನ ಬಂದು, ಏನಪ್ಪ ಇವಾಗ ಹುಚ್ಚುತನ ಹಿಂಗೆ ಹೇಳ್ತಾನೆ, ಹಸುಗೆ 1 ರೂಪಾಯಿ, ಬೆಕ್ಕುಗೆ 3 ರೂಪಾಯಿ ಅಂತ 3,000 ಹೇಳ್ತಾನಲ್ಲ ಅಂತ. ಯಾರೋ ಒಬ್ಬರು ಬಂದು ಆ ಹಣವನ್ನು ಕೊಟ್ಟು ಆ ಹಸುವನ್ನು ಖರೀದಿ ಮಾಡಿದರು. ಆಮೇಲೆ ಆ ಬೆಕ್ಕನ್ನು ಖರೀದಿ ಮಾಡಿ ಇವನಿಗೆ ಬಹಳ ಸಂತೋಷ ಆಯ್ತಾನೆ. ಸ್ಟ್ರೇಟ್ ಆ ಮಾರ್ಕೆಟಿಂದ ಸ್ಟ್ರೇಟ್ ಆಲಯಕ್ಕೆ ಹೋಗಿ ಈ ಹಸುಗೆ ಮಾರಾಟ ಆದದ್ದು 1 ರೂಪಾಯಿ ಅಂತೇಳಿ ಕಾಣಿಕೆಗೆ ಹಾಕಿದ. ಪ್ರಿಯರು, ಅವನಿಷ್ಟು ಜಾಣ ಇದ್ದ.
ಅವನ ದೃಷ್ಟಿಯಲ್ಲಿ ಅವನಿಷ್ಟು ಜಾಣ ಇದ್ದ. ಅವನು ಏನು ಮಾಡಿದ್ದಾನೆಂದರೆ, ದೇವರಿಗೆ ಕೊಡಬೇಕಲ್ಲ, ಅದಕ್ಕೆ ಹಸುಗೆ 1 ರೂಪಾಯಿ, ನಮಗೆ ಇಟ್ಕೊಳ್ಬೇಕಲ್ಲ, ಅದಕ್ಕೆ ಬೆಕ್ಕುಗೆ 3,000 ರೂಪಾಯಿ. ಹೆಂಡತಿ ಕೇಳಿದರೆ ಏನು ಹೇಳೋದು, ನೀನು ಹಸುದು ತಾನೇ ನೀನು ಮಾತು ಕೊಟ್ಟು, ಹಸುದು ಅಷ್ಟು ರೇಟ್ ಇತ್ತು, ನಾನು ಹಸುದು ಕಾಸು ಕೊಟ್ಟೆ. ಪ್ರಿಯರೇ, ನಾವು ದೇವರಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಮನೆಗೆ ಬಂದು ಆ 3,000 ರೂಪಾಯಿ ಇಟ್ಕೊಂಡ. ಯಾಕೆಂದರೆ ಅದು ಅವನಿಗೆ ಗಿಲ್ಟಿ ಇಲ್ಲ, ಯಾಕೆಂದರೆ ಅದು ಬೆಕ್ಕುದ ಹಣ, ಹಸುದು ಹಣ ಕೊಟ್ಟು ಬಿಟ್ಟ. 1 ವಾರವರೆಗೆ ಅವನೆಲ್ಲೋ ನಡ್ಕೊಂಡು ಹೊರಗೆ ಬರಬೇಕಾದ್ರೆ ಬಿದ್ದು ಅವನನ್ನು ತಿರುಗಿ ಹಾಸ್ಪಿಟಲ್ಗೆ ಕರ್ಕೊಂಡೋದಾಗ ಮತ್ತೆ ಅವನ ಬಿಲ್ 3,000 ರೂಪಾಯಿ ಆಯಿತು. ನಾವು ದೇವರಿಗೆ ಮೋಸ ಮಾಡ್ಬೋದಾ? ಅವನು ಏನು ತಿಳ್ಕೊಂಡ ಅಂದರೆ, ನಾನು ಮಾಡ್ತಾ ಇರುವ ವ್ಯವಹಾರ ದೇವರು ನೋಡುವುದಿಲ್ಲ, ತಪ್ಪು. ನಾವು ಹಾಗೆ ಮಾಡ್ತೇವಲ್ಲ ಪ್ರಿಯರೇ. ಇಷ್ಟೋ ಸಮಯ ನಾವು ದೇವರಿಗೆ ಕೊಡುವ ಸಂಗತಿಗಳು ಕೊಡೋದಿಲ್ಲ. ಯಾರು ನೋಡ್ತಾರೆ? ನಾನು ಇವತ್ತು ದಶಮ ಭಾಗ ಕೊಡ್ತಾನೋ, ದಶಮ ಭಾಗಕ್ಕಿಂತ ಹೆಚ್ಚು ಕೊಡ್ತಾನೋ, ದಶಮ ಭಾಗಕ್ಕಿಂತ ಕಡಿಮೆ ಕೊಡ್ತಾನೋ, ಅಥವಾ ದೇವರ ಸೇವೆಗೆ ನಾನು ಹೇಗೆ ಕೊಡ್ತಾನೆ ಅಂತ ಒಬ್ಬರು ನೋಡ್ತಾರೆ ಪ್ರಿಯರೇ. ಅದ ಪ್ರತಿಫಲ ನಮಗೆ ಸಿಕ್ಕುತ್ತೆ. ಇನ್ನೊಂದು ವಾಕ್ಯವನ್ನು ನಾವು ನೋಡ್ಕೊಳ್ಳುವ. ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನದಿಂದ. Gospel according to Saint Luke chapter 10 and verse 30. And Jesus answering said, a certain man went down from Jerusalem to Jericho and fell among thieves, which stripped him of his raiment and wounded him and departed, leaving him half dead. And by chance there came down a certain priest the way, and when he saw him, ಇದು ವಾಕ್ಯ ನಾವು ಕರೆಕ್ಟಾಗಿ ನೆನಪಿಟ್ಕೊಳ್ಬೇಕೆಂದರೆ, ಗಾಯ ಆದ ಮನುಷ್ಯನನ್ನು ಅವನು ನೋಡಿದ, ಆದರೆ ಅವನು ನೋಡಿ ಹಾಗೇ ದಾಟಿ ಹೋದ. ಆಮೇಲೆ ಆ್ಯಂಡ್ ಲೈಕ್ ವೈಸ್ ಅ ಲಿವೈಟ್ ವೆನ್ ಹಿ ವಾಸ್ ಎಟ್ ದಟ್ ಪ್ಲೇಸ್ ಕೇಮ್ ಆ್ಯಂಡ್ ಲುಕ್ಡ್ ಆನ್ ಹಿಮ್ ಆ್ಯಂಡ್ ಪಾಸ್ಡ್ ಬೈ. ಒಬ್ಬ ಯಾಜಕ ಅವನನ್ನು ನೋಡಿದ. ಅವನಿಗೆ ಕಳ್ಳರು ಹೊಡೆದಿದ್ದಾರೆ, ಅವನಿಗೆ ಏಟಾಗಿದೆ, ಅವನಿಗೆ ರಕ್ತ ಸುರಿತಾ ಇದೆ. He looked at him and he passed by. Then came a Levite, ದೇವರ ಮನುಷ್ಯ. ಅವನು ಬಂದು ಅವನು ನೋಡಿದ, ಆದರೆ ಅವನು ಗಾಯವುಳ್ಳ ಮನುಷ್ಯನನ್ನು ಅವನ ಸಮೀಪಕ್ಕೂ ಹೋಗಿಲ್ಲ. ಪ್ರಿಯರೇ, ಇಲ್ಲಿ ಯಾವ ಕ್ಯಾಟಗರಿದಲ್ಲಿ ನಾವಿದ್ದೇವೆ? ನಾವು ಇಷ್ಟೋ ಸಮಯ ನಮಗೆ ಗೊತ್ತಿದೆ ಇವರಿಗೆ ನೀಡಿದೆ, ಇವರಿಗೆ ಸಹಾಯ ಬೇಕಾಗಿದೆ. ಬರೀ ಹಣದ ಸಹಾಯ ಅಂತಲ್ಲ ಪ್ರಿಯರೇ. ಕೆಲವು ಸರ್ತೆ ಪ್ರಾರ್ಥನೆ ಮಾಡಿ ಒಬ್ಬರನ್ನು ಎನ್ಕರೇಜ್ ಮಾಡೋದಿರುತ್ತೆ. ಕೆಲವು ಸರ್ತೆ ಕೆಲವರ ಜೊತೆ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಕೆಲವು ಸರ್ತೆ ಕೆಲವರ ಕುಟುಂಬದ ಪರಿಸ್ಥಿತಿ ಕೆಟ್ಟದಾದ ಕಾರಣ ಅವರನ್ನು ವಿಸಿಟ್ ಮಾಡೋದಿರುತ್ತೆ. ಭಾಳ ಬೇರೆ ಬೇರೆ ರೀತಿಯಲ್ಲಿ ನಾವು ಸಹಾಯ ಮಾಡ್ಬೋದು. ನಮಗೆ ಯಾರೋ ಒಂದು ಪರಿಚಯ ಇದೆ, ಈ ಕುಟುಂಬದಲ್ಲಿ ಒಬ್ಬರಿಗೂ ಕೆಲಸ ಇಲ್ಲ, ನಮಗೆ ಒಂದು ಕಡೆ ಪರಿಚಯ ಇದೆ, ನಾವು ಇವರನ್ನು ಅಲ್ಲಿ ತಗೊಂಡೋದ್ರೆ ಇವ್ರಿಗೆ ಕೆಲಸ ಸಿಗ್ಬೋದು ಅಂತ ನಮಗೆ ಗೊತ್ತಿದೆ, ಆದರೆ ನಾವು ಅವರನ್ನು ನೋಡೋದಿಲ್ಲ. ಪ್ರಿಯರೇ, ನಮಗೆ ದೇವರಿಗೆ ಇರುವ ವ್ಯತ್ಯಾಸ ಎಷ್ಟು ಇದೆ. ನಮ್ಮ ದೇವರು ಎಲ್ಲವನ್ನು ನೋಡಿ ಅಲ್ಲಿಗೆ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಆ ವಿಧವೆ 2 ದುಡ್ಡು ಹಾಕಿದ್ಲು ನಿಜ. ಇವತ್ತು ನಾವು ಒಬ್ಬರಿಗಾದರೂ ಸಹಾಯ ಮಾಡೋ ಮನಸ್ಸು ನಮಗೆ ಇದೆನಾ? ಬೇರೆಯವರು ಬಿಡ್ರಿ, ದೇವರ ವಾಕ್ಯ ಹೇಳುತ್ತೆ ಅಂದರೆ ವಿ ಶುಡ್ ಬಿ ಅ ಬ್ಲೆಸ್ಸಿಂಗ್ ಟು ದ ಹೌಸ್ ಹೋಲ್ಡ್ ಆಫ್ ಫೇತ್. ನಂಬಿಕೆಯಲ್ಲಿ ಇರುವ ಜನರಿಗೆ ನಾವು ಒಂದು ಆಶೀರ್ವಾದ ಆಗಬೇಕು. ನಮ್ಮ ಸಭೆಯಲ್ಲಿ ಒಬ್ಬ ಹುಡುಗ ಬಂದು ಹೇಳ್ತಾ ಇದ್ದಾನೆ ಅಂದರೆ, ಒಂದು ಹಳ್ಳಿಯಿಂದ ಬರ್ತಾ ಇದ್ದಾನೆ. ಅವನು ಊರಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಹಳ್ಳಿಯಲ್ಲಿ ಅವನು ಇರೋದು, ಬ್ಯಾಂಗ್ಳೂರಿಗೆ ಕೆಲಸಕ್ಕೆ ಬಂದಿದ್ದಾನೆ. ಅವ ಹೇಳ್ತಾ ಇದ್ದಾನೆಂದರೆ, ಪಾಸ್ಟ್ರೇ, ನಮ್ಮ ಪಾಸ್ಟ್ರು ಊರಲ್ಲಿದ್ದಾರಲ್ಲ ಹಳ್ಳೀಲಿ, ಅವ್ರು ಇಷ್ಟು ಕಷ್ಟಪಟ್ಟು ಸೇವೆ ಮಾಡ್ತಾಯಿದ್ದಾರೆ, ಇಷ್ಟು ಬಡತನ ಇದೆ ಅವ್ರಿಗೆ ಯಾವುದೇ ಒಂದು ಆದಾಯ ಇಲ್ಲ, ಅವ್ರಿಗೆ ಯಾರೂ ಸಹಾಯ ಮಾಡಲ್ಲ ಪಾಸ್ಟ್ರೇ, ಅದಕ್ಕೆ ನಾನು ಅವನಿಗೆ ಸಹಾಯ ಮಾಡ್ತಾ ಇದ್ದೇನೆ. ಐ ಪ್ರೇಸ್ ಗಾಡ್ ಫಾರ್ ಪೀಪಲ್ ಲೈಕ್ ದ್ಯಾಟ್. ನಾವು ಏನು ಮಾಡ್ತಾ ಇದ್ದೇವೆ? ನಮಗೆ ಗೊತ್ತಿದೆ ನಾವು ಕೊಡಬೇಕು.
ಪ್ರಿಯರೇ, ಎಷ್ಟೋ ಸರ್ತೆ ನಮಗೆ ತಪ್ಪು ಅಭಿಪ್ರಾಯ ಇದೆ ಏನೆಂದರೆ ನನ್ನ ಕಾಣಿಕೆ ಈ ಪಾಸ್ಟರ್ ತಿಂತಾರೆ ಅಂತ ಒಂದು ತಪ್ಪು ಅಭಿಪ್ರಾಯ ನಮ್ಮ ಮನಸ್ಸಿಂದ ತೆಗೆದು ಹಾಕುವ. ಯಾಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ನಮ್ಮ ದಶಮ ಭಾಗವನ್ನು ದೇವರ ಆಲಯಕ್ಕೆ ತಗೊಂಡು ಬರಬೇಕು, ಸೋ ದಟ್ ದ ಸ್ಟೋರ್ ರೂಮ್ ಆಫ್ ಗಾಡ್ ಮೇ ಬಿ ಫುಲ್ ಆ್ಯಂಡ್ ಅಬೌಂಡಿಂಗ್. ಪಾಸ್ಟರ್ ಜೇಬ್ ಅಲ್ಲ, ದೇವರು ನಾವು ಏನನ್ನು ಕೊಡ್ತವೋ ಅದನ್ನು ನೋಡ್ತಾರೆ. ಆ್ಯಂಡ್ ಗಾಡ್ ಲವ್ಸ್ ಅ ಚಿಯರ್ಫುಲ್ ಗಿವರ್ ಅಂತ ದೇವರ ವಾಕ್ಯ ಹೇಳುತ್ತೆ. ಅಷ್ಟೇ ಅಲ್ಲ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ಕೊಡಿರಿ ನಿಮಗೆ ಕೊಡಲ್ಪಡುವುದು, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಇವತ್ತು ಇನ್ನೊಂದು ಸಂಗತಿ, ನಮ್ಮ ದುರವಸ್ಥೆಯನ್ನು ನೋಡ್ತಾರೆ, ನಮ್ಮ ಕಣ್ಣೀರನ್ನು ನೋಡ್ತಾರೆ, ನಮಗೆ ಆದ ಮೋಸವನ್ನು ನೋಡ್ತಾರೆ, ನಮಗೆ ಆದ ತಿರಸ್ಕಾರವನ್ನು ನೋಡ್ತಾರೆ, ನಮಗೆ ಆದದ್ದು ಕೆಟ್ಟ ಸಂಗತಿಯನ್ನು ನೋಡ್ತಾರೆ, ನಮಗೆ ಆದದ್ದು ಮೋಸ ಮತ್ತು ಜನರಿಂದ ತಪ್ಪು ಅಭಿಪ್ರಾಯವನ್ನು ಎಲ್ಲವನ್ನೂ ನೋಡ್ತಾರೆ. ಅದೇ ಸಮಯದಲ್ಲಿ ನಾನು ದೇವರಿಗೆ ಏನನ್ನು ಕೊಡ್ತಾನೆ ಅದು ದೇವರು ನೋಡ್ತಾರೆ. ಅದು ನಾವು ಗಮನಕ್ಕೆ ಇಡಬೇಕು. ನಾವೇನು ತಿಳ್ಕೊಳ್ತೇವೆ ಏನೆಂದರೆ, ನಾನು ಕಷ್ಟ ದಾಟಿ ಹೋಗಬೇಕಾದ್ರೆ, ನಾನು ಹೋರಾಟ ದಾಟಿ ಹೋಗಬೇಕಾದ್ರೆ ದೇವರು ನೋಡ್ತಾರೆ. ಇಲ್ಲ ಪ್ರಿಯರೇ, ಇನ್ನೊಂದು ಸಂಗತಿ ನಾವು ನೆನಪಿಡ್ಕೊಳ್ಬೇಕೆಂದರೆ, ನಾನು ಇನ್ನೊಬ್ಬರ ಜೊತೆ ಹೇಗೆ ವ್ಯವಹಾರ ಮಾಡ್ತಾನೆ ಅದನ್ನು ದೇವರು ನೋಡ್ತಾರೆ. ಗಾಡ್ ಸೀಸ್ ದ್ಯಾಟ್. ಯಾಕೆಂದರೆ ನಾವು ನೋಡ್ತೇವೆ, ದೇವರು ಸ್ಪಷ್ಟವಾಗಿ ಯಾಕೋಬನಿಗೆ ಹೇಳ್ತಾರೆ, ಲಾಬಾನ ನಿನ್ನ ಜೊತೆ ನಡ್ಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ. ನಮಗೆ ಬಹಳ ಖುಷಿಯಾಗುತ್ತೇನೆಂದರೆ, ಅಯ್ಯೋ ದೇವರು ನನ್ನ ವೈರಿಯನ್ನು ನೋಡಿದ್ರು, ನನ್ನ ವೈರಿ ನನಗೆ ಕೆಟ್ಟದನ್ನು ಮಾಡಿದ್ರು ನೋಡಿದ್ರು, ವೈರಿ ನನಗೆ ಮೋಸ ಮಾಡಿದ್ದು ನೋಡಿದ್ರು, ವೈರಿ ನನ್ನ ವಿಷಯದಲ್ಲಿ ತಪ್ಪು ಸಂಗತಿಯನ್ನು ಹಾಕ್ತಾ ಇರೋದು ನೋಡಿದ್ರು. ಅದೇ ಸಮಯದಲ್ಲಿ ನಾನೇನು ನನ್ನ ವೈರಿಗೆ ಮಾಡ್ತಾನೆ, ನಾನೇನು ಇನ್ನೊಬ್ಬರಿಗೆ ಮಾಡ್ತಾನೆ, ದೇವರು ಅದನ್ನು ನೋಡ್ತಾರೆ. ಐ ಆಮ್ ಫ್ಲಾಲೆಸ್, ಐ ಹ್ಯಾವ್ ನೋ ಮಿಸ್ಟೇಕ್ಸ್, ಓನ್ಲಿ ದ ಅದರ್ ಪರ್ಸನ್ ಇಸ್. ಇಷ್ಟು ಮಟ್ಟಿಗೆ ದೇವರು ಅವರನ್ನು ನೋಡ್ತಾರಲ್ಲ, ಅಷ್ಟೇ ಮಟ್ಟಿಗೆ ದೇವರು ನನ್ನನ್ನು ನೋಡ್ತಾರೆ ಅಂತ ನಾನು ಮರಿಬಾರ್ದು. ಯಾಕೆಂದರೆ ನಮ್ಮ ದೇವರ ಹೆಸರೇನೆಂದರೆ ಎಲ್ಲವನ್ನು ನೋಡುವ ದೇವರು. ಹಾಲೆಲೂಯ, ಹಾಲೆಲೂಯ. ಇನ್ನೊಂದು ಸಂಗತಿ ನಮ್ಮ ದೇವರು ನೋಡಿದ್ರಂತೆ, ಅದನ್ನು ನಾವು ಆದಿಕಾಂಡದಲ್ಲಿ ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೆನೆಸಿಸ್ ಚಾಪ್ಟರ್ 11, 11ನೇ ಅಧ್ಯಾಯಕ್ಕೆ ಬೈಬಲ್ಗಳನ್ನು ತೆರೆಯುವ. ಮೊದಲನೇ ವಚನದಿಂದ, ಆದಿಕಾಂಡ 11:1. And the whole earth was of one language and of one speech, and it came to pass as they journeyed from the east that they found a plain in the land of Shinar, and they dwelt there. ಇಲ್ಲಿ ಜನರು ಒಂದೇ ಭಾಷೆ ಮಾತಾಡ್ತಾ ಇದ್ದಾರೆ. ದೇ ವರ್ ಸ್ಪೀಕಿಂಗ್ ಒನ್ ಲ್ಯಾಂಗ್ವೇಜ್, ದೇ ವರ್ ಪೀಪಲ್ ವಿತ್ ಒನ್ ಅಕಾರ್ಡ್. ಅದಕ್ಕೆ ಅವರು ಏನು ಮಾಡಿದ್ರು ಅಂತ 4ನೇ ವಚನದಲ್ಲಿ ನಾವು ಓದ್ಕೊಳ್ಳುವ. ಆ್ಯಂಡ್ ದೇ ಸೆಡ್, ಗೋ ಟು let us build us a city and a tower whose top may reach unto heaven, and let us make a name, lest we be scattered abroad upon the face of the whole earth. And the Lord came down to see the city and the tower. Amazing, amazing. ಇಲ್ಲಿ ಆ ಜನರಿಗೆ ಏನಾಗಿತ್ತೇನೆಂದರೆ, ನಾವೆಲ್ಲ ಒಂದೇ, ವಿ ಆರ್ ಕ್ವೈಟ್ ಇಂಟೆಲಿಜೆಂಟ್, ವಿ ಹ್ಯಾವ್ ಆಲ್ ದ ಥಿಂಗ್ಸ್ ದಟ್ ವಿ ನೀಡ್. ನಾವು ಒಂದು ದೊಡ್ಡ ಟವರನ್ನು ಕಟ್ಟುವ. ಇಷ್ಟು ದೊಡ್ಡ ಟವರ್ ಕಟ್ಟುವ ಏನೆಂದರೆ, ಇಟ್ ಶುಡ್ ರೀಚ್ ಹೆವೆನ್. ವಿ ಆರ್ ಇನ್ ದ ಸೇಮ್ ಏಜ್ ಟುಡೇ. ನಮ್ಮ ಟೆಕ್ನಾಲಜಿ ಇವತ್ತು ಇಷ್ಟು ಮಟ್ಟಿಗೆ ಮೇಲೆ ಬಂದಿದೆ. AI, ಕರೆಕ್ಟಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಅದು ಮನುಷ್ಯರನ್ನು ರಿಪ್ಲೇಸ್ ಮಾಡ್ತಾ ಇದ್ದಾವೆ. ನಾವು ಮನುಷ್ಯರು ಏನಂತ ತಿಳ್ಕೊಳ್ತಾ ಇದ್ದೇವೆನೆಂದರೆ, ನಾವು ದೇವರಿಗೆ ವಿ ಆರ್ ಮೋರ್ ದೆನ್ ಗಾಡ್ಸ್ ಟುಡೇ, ಬಿಕಾಸ್ ವಿ ಕ್ಯಾನ್ ಡೂ ಎನಿಥಿಂಗ್ ದಟ್ ವಿ ವಾಂಟ್. ದಿಸ್ ಪೀಪಲ್ ಹಿಯರ್, ದೇ ಥಾಟ್ ದ್ಯಾಟ್ ದೇ ವಿಲ್ ಬಿಲ್ಡ್ ಅ ಟವರ್. ಎಷ್ಟು ದೊಡ್ಡ ಟವರ್ ಕಟ್ತಾರೆ ಏನೆಂದರೆ, ಅದು ದೇವರ ಅದು ಆಕಾಶವನ್ನು ಮುಟ್ಟುವಷ್ಟು ಮಾಡಬೇಕು. ವಿ ಆರ್ ಫೂಲ್ಸ್. We are fools. We have a God who sees everything. God heard it. ಮತ್ತೆ ಏನು ಮಾಡಿದ್ರು ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಇವರು ಏನು ಮಾಡ್ತಾ ಇದ್ದಾರೆ, ಲೆಟ್ ಮೀ ಗೋ ಆ್ಯಂಡ್ ಸಿ ಅಂತ ಹೇಳಿ God came down to see what they were doing. And their attitude and their pride, ಅವ್ರದ್ದು ಎಲ್ಲ ಏನಿತ್ತೆ ಅಂದರೆ, ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವು ಇಷ್ಟೋ ಮಟ್ಟಿಗೆ ಕ್ರೈಸ್ತರನ್ನು ನೋಡ್ತೇವೆ, ಅವರ ಬಡತನದಲ್ಲಿ ಇರಬೇಕಾದ್ರೆ ದೇವರೇ ಅಂತ ಹೇಳ್ತೇವೆ ನಾವು. ಆದರೆ ಎಲ್ಲ ಒಳ್ಳೆಯದಾದ ಮೇಲೆ ನನ್ನ ಬಿಸ್ನೆಸ್,
ನಾನು ಓದಿದ್ದು, ನನ್ನ ಕಷ್ಟ, ನನ್ನ ಪ್ರಯಾಸ, ನಾನಿದನ್ನು ಎಲ್ಲ ಮಾಡಿದೆ ಅಂತ ನಾವು ಹೇಳ್ಕೊಂಡು ಕೊಚ್ಕೊಳ್ತೇವೆ ಅಲ್ಲ ಪ್ರಿಯರೇ. ಗಾಡ್ ಕಮ್ಸ್ ಡೌನ್, ಗಾಡ್ ಲೀವ್ಸ್ ಹೆವೆನ್ ಆ್ಯಂಡ್ ಹಿ ಕಮ್ಸ್ ಡೌನ್ ಟು ಸಿ ವಾಟ್ ಈಸ್ ದಿಸ್ ಹ್ಯಾಪ್ನಿಂಗ್. ಏನು ಮಾಡಿದ್ರು ದೇವರು? ನಾವು ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಸ್ ಎನ್ ಆಲ್ ಮೈಟಿ ಗಾಡ್, ಫುಲ್ ಆಫ್ ವಿಸ್ಡಮ್. ದೇವರು ಎಲ್ಲವನ್ನೂ ಸೃಷ್ಟಿ ಮಾಡಿ ಏನನ್ನು ಹೇಳಿ ಎಲ್ಲವನ್ನೂ ಸೃಷ್ಟಿ ಮಾಡಿದ ಮೇಲೆ ಹಿ ಸಾ ಎವ್ರಿಥಿಂಗ್. Genesis 1 ವಿ ಸಿ ದ್ಯಾಟ್ ಗಾಡ್ ಕ್ರಿಯೇಟೆಡ್ ದ ಹೆವೆನ್ಸ್ ಆ್ಯಂಡ್ ದಿ ಅರ್ತ್ ಆ್ಯಂಡ್ ಹಿ ಸಾ ಆ್ಯಂಡ್ ಹಿ ಸೆಡ್ ಇಟ್ ಈಸ್ ಗುಡ್. Everything he created day by day, and everything he created, he saw, because our God is a God who sees, and he responds, and he said that it is good. ಆದರೆ ಇವರು ಇಲ್ಲಿ ಏನು ಮಾಡ್ತಾ ಇದ್ರಲ್ಲ, ದೇವರ ಜೊತೆ ಅವರು ಕಂಪ್ಯಾರಿಸನ್ ಮಾಡಲಿಕ್ಕೆ ಹೋದರು. ದೇ ವಾಂಟೆಡ್ ಟು ಬಿ ಈಕ್ವಲ್ ಟು ಗಾಡ್. ನೆವರ್ ಡೂ ದ್ಯಾಟ್, ನೆವರ್ ಡೂ ದ್ಯಾಟ್. ಯಾಕೆಂದರೆ ಪ್ರಿಯರೇ, ಇವತ್ತು ನಾವು ಬದುಕಿದ್ದೇವೋ, ಈ ಶ್ವಾಸ ನಮಗೆ ಇವಾಗ ಇದೇನೋ, ದ್ಯಾಟ್ ಈಸ್ ಬಿಕಾಸ್ ಹೀ ಹ್ಯಾಸ್ ಗಿವನ್ ಅಸ್ ದ ಬ್ರೆತ್. ವಿ ಆರ್ ನಥಿಂಗ್. ಜೋರೊಂದು ಉಸಿರು ನಮ್ಮ ಮೇಲೆ ಉಸಿರಿಡಿದ್ರೆ ವಿ ಆರ್ ಗಾನ್. The mountains melt like wax at the presence of the Lord ಅಂತ ಕೀರ್ತನೆಯಲ್ಲಿ ಬರೆದಿದೆ ಪ್ರಿಯರೇ. What are we? He came down and our God is a God full of wisdom. ನಾನು ಯಾವಾಗಲೂ ಎಲ್ಲರಿಗೂ ಏನು ಹೇಳ್ತಾನೆ ಅಂದರೆ, ನಮ್ಮ ದೇವರಿಗೆ ಬುದ್ಧಿ ಹೇಳಲಿಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಈ ಪರಿಸ್ಥಿತಿಯಲ್ಲಿ ಏನೂ ಮಾಡಿಲ್ಲ. ನಮ್ಮ ಸ್ವಾಮಿ ಮಾಡಿದ್ದು ಒಂದೇ ಏನೆಂದರೆ ಹಿ ಚೇಂಜ್ ದ ಲ್ಯಾಂಗ್ವೇಜ್. ಯೋಚನೆ ಮಾಡ್ರಿ, ಒಬ್ರು ಒಂದು ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದಾರೆ, ಒಬ್ರು ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ, ಒಬ್ರು ಕನ್ನಡ ಮಾತಾಡ್ತಾ ಇದ್ದಾರೆ, ಒಬ್ರು ತಮಿಳ್ ಮಾತಾಡ್ತಾ ಇದ್ದಾರೆ, ಒಬ್ರು ಮಲಯಾಳಂ ಮಾತಾಡ್ತಾ ಇದ್ದಾರೆ, ಒಬ್ರು ತೆಲುಗು ನಮ್ಮ ದೇಶದೇ ಲ್ಯಾಂಗ್ವೇಜಸ್ ತಗೊಳ್ಳುವ ನಾವು. ಇಷ್ಟೊಂದು ಲ್ಯಾಂಗ್ವೇಜಸ್ ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ದೇ ಕುಂಟ್ ಕಮ್ಯುನಿಕೇಟ್ ಟು ಈಚ್ ಅದರ್. ಆ್ಯಂಡ್ ದ ಬಾಬೆಲ್ ಟವರ್ ವಾಸ್ ನಾಟ್ ಬಿನ್ ಏಬಲ್ ಟು ಬಿಲ್ಡ್. ದ್ಯಾಟ್ ಈಸ್ ಅವರ್ ಗಾಡ್. ನನಗೆ ಇವತ್ತು ಅಹಂಕಾರ ಇದೆನಾ? ಐ ಆಮ್ ವೆಲ್ ಸೆಟ್. ಆಯಿತು, ಎಲ್ಲ ಆಯಿತು. ಐ ವರ್ಕ್ಡ್ ಇನ್ ಅ ವೆರಿ ಗುಡ್ ಗವರ್ಮೆಂಟ್ ಕನ್ಸರ್ನ್ ಆ್ಯಂಡ್ ಈಗ ಒಳ್ಳೆ ನನಗೆ ರಿಟೈರ್ಮೆಂಟ್ ಆಗಿದೆ, ಒಳ್ಳೆ ಪೆನ್ಷನ್ ಬರ್ತಾ ಇದೆ, ಒಳ್ಳೆ ಮನೆ ಕಟ್ಟಿದ್ದಾನೆ, ಮನೆ ಮುಂದೆ ಚಂದ ಗಾಡಿ ನಿಲ್ತಿದೆ, ಮೈ ಚಿಲ್ಡ್ರನ್ ಆರ್ ವೆಲ್ ಸೆಟಲ್, ಎವ್ರಿಥಿಂಗ್ ಈಸ್ ಫೈನ್. ಲೆಟ್ ಅಸ್ ನಾಟ್ ಸೇ ದ್ಯಾಟ್. ಲೆಟ್ ಅಸ್ ಸೇ ವಾಟ್ ಎವರ್ ವಿ ಆರ್ ಟುಡೇ ಈಸ್ ಬೈ ದ ಗ್ರೇಸ್ ಆಫ್ ಗಾಡ್. ನಾನು ಏನಿದ್ದನೋ ದೇವರ ಕೃಪೆಯಿಂದ ನಾನಿದ್ದೇನೆ ಪ್ರಿಯರೇ. ಯಾಕೆಂದರೆ ಎಲ್ಲವನ್ನೂ ನೋಡುವ ದೇವರು ನಮ್ಮ ಜೀವಿತದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ನೋಡ್ತಾರೆ, ನಮ್ಮ ದುರವಸ್ಥೆಯನ್ನು ನೋಡ್ತಾರೆ, ನಾವು ಏನು ಕೊಡ್ತೇವೆ ಅದನ್ನು ನೋಡ್ತವೆ, ನಮ್ಮ ತಿರಸ್ಕಾರವನ್ನು ನೋಡ್ತಾರೆ, ನಮ್ಮ ಕೊರತೆಯನ್ನು ನೋಡ್ತಾರೆ. ಅದೇ ಸಮಯದಲ್ಲಿ ನಮ್ಮ ಅಹಂಕಾರವನ್ನು ನೋಡ್ತಾರೆ, ನಮ್ಮ ಆ್ಯಟಿಟ್ಯೂಡನ್ನು ನೋಡ್ತಾರೆ, ನಮ್ಮ ಈಗೋವನ್ನು ನೋಡ್ತೇವೆ. ನಾವು ಇನ್ನೊಬ್ಬರಿಗೆ ಎಷ್ಟು ಆಶೀರ್ವಾದ ಆಗಿದ್ದೇವೆ ಅದನ್ನು ನೋಡ್ತೇವೆ. ಅವರು ನೋಡುವ ದೇವರಾಗಿದ್ದರೆ ನಮ್ಮ ಹೋರಾಟದಲ್ಲಿ ಅವ್ರು ನೋಡಿ ನಮಗೆ ಜಯವನ್ನು ಕೊಟ್ಟು ನಮ್ಮನ್ನು ಹೊರಗೆ ತಗೊಂಡು ಬರ್ತಾರೆ. ಈ ದೇವರು ನಮ್ಮನ್ನು ನೋಡ್ತಾರೆ ಅಂತ ತಿಳ್ಕೊಂಡು ಹಾಗೆ ನಾವು ಜೀವಿಸುವ. ದೆನ್ ವಿ ವಿಲ್ ಬ್ರಿಂಗ್ ಗ್ಲೋರಿ ಟು ಹಿಸ್ ನೇಮ್.